ನರೇಂದ್ರ, ಅಯ್ಯಪ್ಪ, ಮೋಡದ ಮೇಲೆ ತೇಲು ಅರಮನೆ. ಅಬ್ಬ, 2 ಐರಾವತದ ಮಧ್ಯ ಚಿನ್ನದ ಮೆಟ್ಲು. ಓಹೋ, ಎಂತ ಅದ್ಭುತವಾದ ಸಿಂಹಾಸನ. ಯಾರಿಗುಂಟು ಯಾರಿಗಿಲ್ಲ. ಒಂದ್ಸರಿ ಕೂತ್ಕೊಂಡು ನೋಡ್ಬಿಡೋಣ. ಏನು ಇದ್ದಕ್ಕಿದೆ ನಂಗೆ ಹಿಂಗಾಚನೆ ಬರ್ತಾ ಇದೆ. ಬಹುಶಃ ಸೀಟಿನ ಮೈಮೆ ಇರ್ಬೇಕು. ಅದಕ್ಕೆ ಸೀಟ್ ಮೇಲೆ ಕೂತಿದ ತಕ್ಷಣ ಎಲ್ಲ ಚೇಂಜ್ ಆಗೋಗ್ಬಿಡ್ತಾರೆ. ಅದು ಹಂಗಿರ್ಲಿ. ಅಣ್ಣ, ನಿಮ್ಮನ್ನ ಕಾಂಜಿ ಪಿಂಜಿನ್ ಹಾಕಿದ ಕಂಪನಿಯವ್ರಿಗೆ ಹೋಗ್ಬಿಟ್ಟಿದೆ. ನೋಡಿದ್ರೆ ಒರಿಜಿನಲ್ ದೇವೇಂದ್ರ. ಇದನ್ನೆಲ್ಲ ಸಿನಿಮಾ ನೋಡಿದ್ದೆ, ಒರಿಜಿನಲ್ ಆಗೇ ತೋರಿಸ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ಅಲ್ಲ, ಇಂಥ ಸುಂದರವಾದ ಲೋಕದಲ್ಲಿ ನೀವು ಒಬ್ಬರೇ ಇದ್ದೀರಾ? ಶಚಿದೇವಿ ಯಾರವಳು? ಮಾನವ, ಈಕೆ ನನ್ನ ಧರ್ಮಪತ್ನಿ ಶಚಿದೇವಿ. ಗುಡ್ ಮಾರ್ನಿಂಗ್. ಯಾರು ಈ ರಾಕ್ಷಸ? ಏನು ಕರ್ರಗಿದ್ದೀನಿ ರಾಕ್ಷಸ ಅಂತ ಇದ್ಯಾ? ಕೋಪಿಸಿಕೊಳ್ಳಬೇಡ ಮಾನವ. ನಾನು ಹೋಗುವುದು ಸ್ವಲ್ಪ ತಡವಾಗಿದ್ದರೆ ಇವನು ರಾಕ್ಷಸನೇ ಆಗುತ್ತಿದ್ದ. ಶಚಿದೇವಿ, ಯಾರಿಗಾಗಿ ನಾನು ಭೂಲೋಕಕ್ಕೆ ಹೋದನೋ ಆ ಮಾನವ ಇವನೇ. ಮಾನವ, ಸುಖಾಗಮನ. ನೈಸ್ ಮೀಟಿಂಗ್. ಈಕೆ ನನ್ನ ಏಕೈಕ ಸುಪುತ್ರಿ ಇಂದ್ರಜ. ದೇವಲೋಕದ ಪೀಸ್. ಏನ್ ಐಟು, ಏನ್ ಪರ್ಸನಾಲಿಟಿ, ಏನ್ ಕಲರ್. ಏನ್ ಮಜ್ಜಿ. ನೀನೇನಾದ್ರೂ ಭೂಲೋಕ ಬಂದ್ಬಿಟ್ರೆ ನಮ್ಮ ಸಿನಿಮಾ ಡೈರೆಕ್ಟರ್ ರಾತ್ರಿ ನೀನ್ ಎತ್ತಾಕೊಂಡ ಹೀರೋಯಿನ್ ಮಾಡ್ಬಿಡ್ತಾ ನೋಡು. ಕಾರಿ ಬಿಡಮ್ಮ. ಗುರುವೆ, ನಾನು ಹಿಂಗೆ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಇಷ್ಟು ದೊಡ್ಡ ಮಗಳಿದ್ರು ನಿಮ್ ವೈಫು ಸೂಪರ್ ಫಿಗರ್. ಅಮ್ಮ, ಈ ಪರ್ಸನಾಲಿಟಿ ಹೆಂಗಮ್ಮ ಮೇಂಟೈನ್ ಮಾಡ್ತೀರಾ? ಸ್ವಾಮಿ ನರೇಂದ್ರ, ಫ್ಯಾಮಿಲಿ ಮ್ಯಾಟರ್ ಹಂಗಿರ್ಲಿ ಬಿಡಿ. ಅವರಲ್ಲಿ ಯಾರು? ಅದೇ ಡ್ಯಾನ್ಸರ್ಸ್. ರಂಭೆ ಊರ್ವಶಿ. ರಸಿಕಾ ನೀನು. ನೀನೇನ್ ಕಮ್ಮಿನಾ? ಗಂಧರ್ವ. ಪ್ರಭು, ಇವನ್ ಯಾರು, ನಿಮ್ ವಾಚ್ಮನ್? ಗಂಧರ್ವ ಪ್ರಭು, ನಮ್ಮ ಅತಿಥಿಯಾದ ಈ ಮಾನವನನ್ನು ಕರೆದುಕೊಂಡು ಸ್ವರ್ಗ ಲೋಕವನ್ನೆಲ್ಲ ತೋರಿಸಿ ಹಾಗೆಯೇ ರಂಭೆ ಊರ್ವಶಿಯರ ಪರಿಚಯವನ್ನೂ ಮಾಡಿಸು. ಅಪ್ಪಣೆ ಪ್ರಭು. ನರೇಂದ್ರ, ಗುರುವೆ, ನೀವು ಬೇಜಾರ್ ಮಾಡ್ಕೊಳ್ಳಲ್ಲ, ನನ್ನ ನಿಮ್ಮ ಮಗಳನ್ನ ಜೊತೆ ಕರ್ಕೊಂಡು ಹೋಗ್ಲಾ? ನರೇಂದ್ರ, ಬೇಡ ಬಿಡಿ, ನಾ ಒಬ್ನೇ ಹೋಗ್ತೀನಿ. ಬರಲ್ಲ. ಬನ್ನಿ ಮಾನವ. ಬಂದೆ. ನೀನ್ ಏನೇ ಹೇಳು ವಾಚ್ಮ್ಯಾನ್, ನಿಮ್ ದೇವಲೋಕ ಜನ ಬಹಳ ಕ್ಲೀನ್. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಿಮ್ ಊರ್ನ. ಅದೇ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರಲ್ಲ, ಭೂಲೋಕದಲ್ಲಿ ಬಹಳ ಗಲೀಜು. ರೋಡೇ ಕ್ಲೀನ್ ಮಾಡಲ್ಲ ಅಂತೀನಿ. ಅದ್ ಸರಿ, ಎಷ್ಟು ನಿನ್ ಸಂಬಳ? ಸಂಬಳ? ನೀನು ಸಂಬಳ ಅಂತ ಕೇಳೋದ್ ನೋಡಿದ್ರೆ ಬರೀ ಕಿಂಬಳದಲ್ಲಿ ಬದುಕಾಗಿದ್ಯಾ. ನಡಿ, ಮುಂದೆ ಏನಿದೆ ನೋಡೋಣ. ಬನ್ನಿ ಮಾನವ. ಯಾವ ವಾಚ್ಮ್ಯಾನ್, ಇದು ಯಾವ ಲೋಕ ಅಂತ ಹೇಳಿದ್ರೆ ಒಳ್ಳೆ ಮೂಗು ತರ ಬರ್ತಾ ಇದಿಲ್ಲ. ಇದು ಕಲಾ. ಏನಾಯ್ತು? ಅಣ್ಣವ್ರು ಹಾಡ್ ಬರ್ತಾ ಇದೆ. ಈ ಕೆಲಸ ಇಲ್ಲಿ ಹೆಂಗ್ ಬಂತು? ಇತ್ತೀಚೆಗಷ್ಟೇ ಉದಯಶಂಕರ ಬಂದರಲ್ವೇ? ಓಹೋ, ಅವ್ರು ತಗೊಂಡ್ಬಿಟ್ರಾ? ಹೌದು ನರೇಂದ್ರ. ಭೂಲೋಕದಿಂದ ಬಂದಿದಾರಲ್ಲ ಕಲಾವಿದ್ರು, ಅವ್ರು ಇಲ್ಲೆಲ್ಲ ಸಿಗ್ತಾರ? ಖಂಡಿತ ನರೇಂದ್ರ. ಶಂಕರ್ ನಾಗ್ ಅವರು. ಯೋ ವಾಚ್ಮ್ಯಾನ್, ಬರೀ ವಾಯ್ಸ್ ಕೇಳ್ತಾ ಇದೆ, ಕಣ್ಣು ಕಾಣಿಸ್ತಾನೆ ಇಲ್ಲ. ನೀನು ಮಾನವನಲ್ಲವೇ ನರೇಂದ್ರ? ನಿನ್ನ ಕಣ್ಣಿಗೆ ಅವರು ಕಾಣಿಸುವುದಿಲ್ಲ, ಅವರ ಧ್ವನಿ ಮಾತ್ರ ಕೇಳಿಸುತ್ತದೆ. ಶಂಕರಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ನರೇಂದ್ರ. ನರೇಂದ್ರ, ಅರುಂಧತಿ ಹೇಗಿದ್ದಾಳೆ? ಪಾಪ, ನೀವು ಹೋದ್ಮೇಲೆ ಬಹಳ ಸರ್ಗೋಗ್ಬಿಟ್ಟಿದ್ದಾರೆ. ಮೊನ್ನೆ ನಿರ್ಮಾಪಕರು ರಿಕ್ವೆಸ್ಟ್ ಮಾಡಿದ್ರು ಅಂತ ಗೋಲಿಬಾರ್ ಅನ್ನೋ ಸಿನಿಮಾ ಪಾರ್ಟ್ ಮಾಡಿದ್ದಾರೆ. ಪಿಕ್ಚರ್ ತುಂಬಾ ಇಟ್ಟಾಗ್ಬಿಟ್ಟಿದೆ ಗುರುವೆ. ಇತ್ತಾಗ್ದೆ ನರೇಂದ್ರ, ಆಕೆ ನಿಜವಾಗ್ಲೂ ಬಹಳ ಒಳ್ಳೆ ಕಲಾವಿದೆ. ಏನೇ ಸಾವು? ಏನ್ ಗುರುವೆ? ನರೇಂದ್ರಪ್ಪ, ನೀನು ಚಿಕ್ಕ ವಯಸ್ಸಿಗೆ ರೈಟ್ ಹೇಳ್ಬಿಡ್ತೀಯಾ? ರೈಟ್ ಬಿಡ್ತು ಅನ್ರಿ. ನಾನು ರೈಟ್ ಹೇಳಿಲ್ಲ, ದೇವೇಂದ್ರ ಜೊತೆ ಟ್ರಿಪ್ ಬಂದಿದ್ದೀನಿ. ನರೇಂದ್ರಪ್ಪ, ನನ್ ಜೋಡಿ ಉಮಾಶ್ರೀ ಯಾಗಿದ್ದಾಳೆ? ಹೇಗಿದ್ದಾಳ? ನೀವು ಕೈ ಬಿಟ್ಟಾಗ್ಬಿಟ್ಟು ರೈಟ್ ಹೇಳ್ಬಿಟ್ರಿ. ಅವಮ್ಮ ಉತ್ತರ ಕರ್ನಾಟಕ ಬಿದ್ದು ತುಂಬಾ ಫೇಮಸ್ ಆಗಿ 4 ಮನೆ ಮಾಡ್ಕೊಂಡ್ಬಿಟ್ಟವಳೆ. ಅಯ್ಯಪ್ಪ, ಕಂಡ್ರು ಮನೇನ ಲೂಟಿ ಮಾಡ್ಬಿಟ್ಟಾರು. ಯಾವಾಗ ಒಳ್ಳೆ ಬಿಸಿ ಆಗಿದೆ ಮನೆಯ. ದಿನೇಶಣ್ಣ, ಇಲ್ಲೇನ್ ಮಾಡ್ತಾ ಇದ್ಯಾ? ಭೂಲೋಕದಲ್ಲಿ ಎಲ್ಲರೂ ನಗಿಸ್ತಾ ಇದೆ. ಇಲ್ಬೋದು, ಇಲ್ಲೂ ನಗಿಸ್ತಾ ಇದ್ದೀನಿ. ಮುಸ್ರಿ ಅವರು. ಗುರುವೆ, ನಿಮ್ ಡೈಲಾಗ್ ನಾ ಕೇಳಿ ಎಷ್ಟು ವರ್ಷ ಆಗೋಯ್ತು. ಪಡವಾರಳ್ಳಿ ಪಾಂಡವರು ಕನೆಕ್ಷನ್ ಕಾಳಪ್ಪನ ಡೈಲಾಗ್ ನಂಗೆ ಮುದ್ರಿಸ್ಬಿಡು ಗುರುವೆ. ಹೇಳ್ತೀನಿ. ನಮ್ ಸಾವುಕಾರನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ನಮ್ ಸಾವುಕಾರರು ಅಂದ್ರೆ ಪಡವಾರಳ್ಳಿ ಅಂದ್ರೆ ನಮ್ ಸಾವುಕಾರರು. ಇಲ್ಲ, ಅವ್ರು ಓದಿದ್ದ ಮಾಡಿದ್ದ ಕಾನೂನು. ಅಂಥದ್ರಲ್ಲಿ ನಮ್ ಸಾವುಕಾರನ್ನ ಯಾರು ಅಂತ ಕೇಳೋದಕ್ಕೆ ಒಂದ್ 3rd ಕ್ಲಾಸ್ ಸಂತೆ ಬಂದ್ಬಿಟ್ಟ. ಅದ್ಭುತ ಗುರುವೆ. ದೇವಲೋಕ ಜನ ನೀವು ಬಹಳ ಛತ್ರಿಗಳು. ನಮ್ಮ ಕಲಾವಿದರನ್ನೆಲ್ಲ ಎತ್ತಾಕೊಂಡ್ಬಂದು ನಮ್ಮನ್ನ ಹೊಟ್ಟೆ ಉಳಿಸಿ ಬೇಜಾನ್ ಮಜಾ ತಗೊಂತಾ ಇದ್ರಲ್ಲ. ಅಲ್ಲ ಯಾವಾಚ್ಮನು, ಭೂಲೋಕದಲ್ಲಿ ಎಲ್ಲಾ ಕಲಾವಿದರು ಒಟ್ಟಿಗೆ ಸಾಧ್ಯನೇ ಇಲ್ಲ. ಅಂತದ್ದು ಹೆಂಗಿದಾರೆ ಇಲ್ಲಿ? ಕಲೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಕಲಾವಿದರೆಲ್ಲರೂ ಕಲಾದೇವಿಯ ಮುದ್ದಿನ ಮಕ್ಕಳೇ. ಅವರು ಏನೇ ತಪ್ಪು ಮಾಡಿದರೂ ಕ್ಷಮಿಸಿ ಈ ಲೋಕಕ್ಕೆ ಕರೆಸಿಕೊಳ್ಳಬೇಕೆಂಬುದೇ ಕಲಾದೇವಿಯ ಪ್ರಾರ್ಥನೆ. ಹಾಗಾಗಿ ಅವರೆಲ್ಲರೂ ಈ ಲೋಕದಲ್ಲೇ ಇದ್ದಾರೆ ನರೇಂದ್ರ. ಅದ್ಭುತ.
ರಾಜಕೀಯ ಅಲ್ಲಿರೋ ಸ್ವರ್ಗ, ಭೂಲೋಕದಲ್ಲೂ ಈ ಸ್ವರ್ಗದಂಗೆ ಇದ್ಬಿಟ್ರೆ ನಮ್ಮ ಲೋಕ ಅನ್ನೋ ಸ್ವರ್ಗ. ಬನ್ನಿ ಹೋಗೋಣ. ಬನ್ನಿ ಮಾನವ. ಅಯ್ಯಯ್ಯೋ, ಯಾಕ್ರಮ್ಮ ನಗ್ತಾ ಇದ್ದೀರಾ? ಎಡವುದೇ ಅಂತನ? ಎಡವೇದ್ ಮನುಷ್ಯನೇ ಮುಂದಕ್ಕೆ ನೆಟ್ಗಾಗೋದು. ಮಾನವ, ಈಕೆ ಅದಮ್ಕೋ ಸುಮ್ಮನೆರಯ್ಯ. ಈ ಅಮ್ಮ ರಂಬೆ ಅಂತ ನಂಗೆ ಗೊತ್ತಿಲ್ವೇ? ಇನ್ ಈ ಅಮ್ಮನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಯಾಕೆಂದ್ರೆ ಈ ಅಮ್ಮನ ಹೆಸರು ನಾವು ಇಡಬಾರ ಜಾಗಕ್ಕೆಲ್ಲ ಇಟ್ಬಿಟ್ಟವ್ರೆ. ಥಿಯೇಟರ್ ನೋಡಿದ್ರು ಊರ್ವಶಿ, ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದ್ರು ಊರ್ವಶಿ, ಬ್ಯೂಟಿ ಪಾರ್ಲರ್ ನೋಡಿದ್ರು ಊರ್ವಶಿ, ಇನ್ನು ಏನೇನಕ್ಕೂ ಇಟ್ಬಿಟ್ಟಾರ ಬಿಡು. ಇನ್ನು ಈಕೆ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಈಕೆ ನಮ್ಮ ಅಜ್ಜಿ. ಏನು, ನಾನ್ ಅಜ್ಜಿನೇ? ಅಜ್ಜಿ ಅಲ್ದೆ ಏನು ಎಳೆ ತಾಟಿಲಿಂಗ್ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಹಿಸ್ಟ್ರಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಪಾಪ ವಿಶ್ವಾಮಿತ್ರ ಅಂಬೋ ಅಂತ ತಪಸ್ ಮಾಡ್ತಿದ್ರೆ ಅವನ ಮುಂದೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿ ಅವನ ಮೂಡ್ ಔಟ್ ಮಾಡಿ ಅವನ ರೇಪ್ ಆಗ್ಬಿಟ್ಟೆ. ಅವನು ಹುಟ್ಟಿದ್ದು ಶಕುಂತ್ಲೆ. ಆ ಶಕುಂತ್ಲೆನ ದುಷ್ಯಂತ ಡೌಡ್ಕೊಂಡು ಮದುವೆ ಆಗ್ಬಿಟ್ಟ. ಅವನು ಹುಟ್ಟಿದ್ದು ಭರತ. ಭರತ ಯಾರು? ನಮ್ಮ ಆದಿಪುರುಷ. ನಾನು ಹುಟ್ಟಿದ್ದು ಭರತಖಂಡದಲ್ಲಿ. ಅಂದ್ಮೇಲೆ ನಾನ್ ನಿನ್ ಮೊಮ್ಮಗ ಅಲ್ವೇ? ನೀನ್ ನಮ್ಮ ಅಜ್ಜಿ ಅಲ್ವೇ? ನಾನು ಭೂಲೋಕ ಬಿಟ್ಟು ಬಂದ ಮೇಲೆ ಇಷ್ಟೆಲ್ಲ ಕಥೆ ನಡೆಯುತ್ತೆ. ಬಹಳ ಒಳ್ಳೇದಾಯ್ತು ಬೇಗ ಬಂದಿದ್ದು, ಇಲ್ಲ ನಿನ್ನೂ ಹಾಳು ಮಾಡ್ಬಿಟ್ಟಿರೋರು. ನಾನೇನು ಮಾಡಲಿ ಮಾನವ, ದೇವೇಂದ್ರನ ಆಜ್ಞೆಯಂತೆ ನಡೆಯಲೇಬೇಕಲ್ಲವೇ? ಆ ದೇವೇಂದ್ರ ಯಾತ್ರ ಸೀಮೆ ದೊಡ್ಡ ಮನುಷ್ಯ ಅಂತ ಅವ್ನ್ ಮಾತು ಕೇಳಕ್ ಹೋದಿ. ಅವನು ಕೆಟ್ಟ ನನ್ ಮಗನೇ ಅಮ್ಮ. ನರೇಂದ್ರ, ನನ್ನನ್ನು ಕುರಿತು ಏನೋ ಮಾತನಾಡುತ್ತಿರುವಂತಿದೆ. ಏನಿಲ್ಲ, ನಾನು ನಮ್ಮ ಅಜ್ಜಿ ಕಷ್ಟ ಸುಖ ಮಾತಾಡ್ಕೊಂತಿದ್ವಿ. ಅದನ್ನೇ ಮನುಷ್ಯರು ಬುದ್ಧಿ ದಾರಿ ಬಿಡು. ದೇವಲೋಕವನ್ನೆಲ್ಲ ನೋಡಿದೆಯಾ? ನೋಡ್ದೆ ಗುರುವೆ, ಅದ್ಭುತವಾಗಿತ್ತು. ಜೀವನದಲ್ಲಿ ಯಾವ ಪಾಪವನ್ನು ಮಾಡದೇ ಇದ್ದವರು ಬಂದು ಸುಖ ಅನುಭವಿಸುವಂತ ಲೋಕ ಇದು. ಗ್ಯಾರಂಟಿ. ಈ ಪಾಪ ಮಾಡಿದವರು ಘನ ಘೋರ ಶಿಕ್ಷೆಯನ್ನು ಅನುಭವಿಸುವಂತ ಲೋಕ ನರಕ ಲೋಕ. ಅದನ್ನು ನೋಡಬೇಕೇನು? ಇದನ್ನ ನೋಡಿದ್ಮೇಲೆ ಅದನ್ನ ನೋಡದೇ ಇರಕ್ಕಾಗತ್ತಾ? ಬರ್ರಿ ಹೋಗೋಣ. ಗಂಧರ್ವ, ದೇವೇಂದ್ರ, ಮಾನವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಬಾ. ಆಗಲಿ ಪ್ರಭು. ಗುರುವೆ, ಈ ನನ್ ಮಗ ವಾಚ್ಮ್ಯಾನ್ ಸರಿ ಇಲ್ಲ. ಅವಾಗ್ಲಿಂದ ಓಡಾಡ್ತಾನೆ ಹೊರತು ಒಂದು ಅರ್ಧ ಕಾಫಿ ಕೊಡಿಸಿಲ್ಲ. ಅರ್ಥವಾಯ್ತು ಪ್ರಭು. ಹಾ, ಬನ್ನಿ ಮಾನವ. ಬಾರ ಹೋಗೋಣ. ಮೇನಕೆ, ಏನೇ ಅದು? ನಮ್ಮ ಸಿನಿಮಾಲಿ ವಿಲನ್ 10 ಇದ್ದಂಗಿದೆ. ಇದೇ ನರಕಲೋಕ. ಏನೇ ಅಂದ್ರೆ ಕಬ್ಬು ವಾಸನಪ್ಪ, ಫೆನೈಲ್ ಹಾಕಿ ವಾಶ್ ಮಾಡಕ್ ಹೇಳು. ಯಾವ್ದು ಕರಿಶಿಲೆ ಇದು? ಯಾರ ಯಾವನು? ಇವನು ಯಮಕಿಂಕರ. ಅಲ್ಕ ನನ್ನ ಮಗ. ನಮ್ಮ 3 ಜಾತ್ರೆಯಲ್ಲಿ ಎಮ್ಮೆ ಕಡೆ ಇವನಿದ್ದ ನೋಡಿ. ಮಾನವ, ಇಲ್ಲಿ ನೋಡು, ಅಲ್ಲಿ ನೋಡು. ನೋಡಿದೆಯಾ ಈ ದೃಶ್ಯವನ್ನ? ಮಾನವರು ಸತ್ತ ಮೇಲೆ ಅವರ ಪಾಪ ಪುಣ್ಯಗಳ ವಿಂಗಡಣೆ ಮಾಡಿ, ಪುಣ್ಯ ಮಾಡಿದವರು ನಮ್ಮ ಸ್ವರ್ಗ ಲೋಕಕ್ಕೆ ಬಂದು ಸರ್ವಸುಖ ಅನುಭವಿಸುತ್ತಾರೆ. ಪಾಪ ಮಾಡಿದವರು ಈ ನರಕ ಲೋಕಕ್ಕೆ ಬಂದು ಹಂತ ಹಂತವಾಗಿ ಚಿತ್ರಹಿಂಸೆ ಪಡೆಯುತ್ತಾರೆ. ನೋಡಿದೆಯಾ ಈ ಘೋರ ಭಯಂಕರ ದೃಶ್ಯವನ್ನ? ನೋಡ್ಬಿಟ್ಟೆ, ಕೈ ಕಾಲೆಲ್ಲ ವೈಬ್ರೇಷನ್ ಆಗ್ಬಿಟ್ಟಿದೆ. ಓ, ಅದಕ್ಕೆ ಯಾರು ಪಾಪ ಮಾಡಬಾರ್ದು. ಮಾಡಕ್ ಮುಂಚೆ ಈ ಸೀನಾ ಸರಿ ಜ್ಞಾಪಿಸ್ಕೊಂಡ್ಬಿಡ್ಬೇಕು. ನೋಡಿ, ಈ 10ಗೆ ಬಾಸ್ ಎಲ್ಲ ನೋಡೋಣ. ಯಾರೀ ನರಾಧಮ? ಅಯ್ಯ ಅಯ್ಯ, ಮುಂದೆ ಹೇಳಯ್ಯ. ಇವನು ಔಷಧ ಕಾರ್ಖಾನೆಯ ಮಾಲೀಕ ಅಯ್ಯ. ಇವನು ಮಾಡಿರುವ ಅಪರಾಧವಾದರೂ ಏನು? ಅಯ್ಯ, ಇವನು ಜೀವ ಕೊಡುವ ಔಷಧಗಳಿಗೆ ಕಲಬೆರಕೆ ಮಾಡಿದ್ದು ಸಾಲದೆ ಅಯ್ಯ, ಹಾಲಿನ ಪುಡಿಯನ್ನು ಕಲಬೆರಕೆ ಮಾಡಿ ಅಯ್ಯ, ಅನೇಕ ಮಕ್ಕಳ ಸಾವಿಗೆ ಕಾರಣನಾಗಿರುವ ಇವನು ಪರಮ ಪಾಪಿ ಅಯ್ಯ. ನಾನಲ್ಲಯ್ಯ. ಇವನು ತಯಾರಿಸಿದ ಔಷಧಿಯೊಂದಿಗೆ ಆ ಹಾಲಿನ ಪುಡಿಯನ್ನೆಲ್ಲ ಕೆಂಗೇರಿಯ ಗಬ್ಬೆ ನೀರಿನೊಂದಿಗೆ ಚೆನ್ನಾಗಿ ಕಲಿಸಿ ಇವನ ಬಾಯನ್ನು ಅಗಲಿಸಿ ಚೆನ್ನಾಗಿ ಕುಡಿಸಿ ಬಿಡಿ. ರೇ ಯಮಧರ್ಮರಾಯ, ಅಪರಾಧಿ ಒಂದು ಮಾತು ಕೇಳಿದಂಗೆ ಶಿಕ್ಷೆ ಕೊಡೋದು ಕಂಡಮ್ ಟು ಕೋರ್ಟ್ ಬಹಳ ಅನ್ಯಾಯ. ಯಮಹೋ ಯಮಹ, ನನ್ನ ನ್ಯಾಯವನ್ನು ಅನ್ಯಾಯವನ್ನು ಉಸಿರುತ್ತಿರುವ ಯಾವುದೀ ನರಕೊನ್ನಿ ಗಂಧರ್ವ? ಯಮರಾಜ ನಮೋ ನಮಃ. ಈತ ಮಾನವ, ಇಂದ್ರನ ಅತಿಥಿ. ಓ ಇಂದ್ರನ ಅತಿಥಿ. ಅಣ್ಣ ಯಮಣ್ಣ, ನಿನ್ನ ನೋಡಿದ್ರೆ ನಮ್ ತಾಯಣ್ಣ ಬಹಳ ಗೌರವ ನನಗೆ. ನನ್ನ ಒಬ್ಬನಿಯಲ್ಲ, ಭೂಲೋಕದಲ್ಲೂ ಅಷ್ಟೇ ಜನಗಳಿಗೆ ನಿನ್ನ ನೋಡಿದ್ರೆ ಪ್ರೀತಿ, ಅಭಿಮಾನ. ಆದ್ರೆ ನೀನ್ ಇಲ್ಲಿ ನಡೆಸ್ತಾ ಇದ್ದಿಲ್ಲ ದರ್ಬಾರು, ಅದನ್ನ ನೋಡ್ತಾ ಇದ್ರೆ ನನಗೆ ಬಹಳ ನಾಚಿಕೆ ಆಗ್ತಿದೆ. ಯಮಹೋ ಯಮಹ, ನಾನೇನು ತಪ್ಪು ಮಾಡಿದೆ? ಅಪರಾಧಿಗೆ ಶಿಕ್ಷೆ ಕೊಡಕ್ ಮುಂಚೆ ಯಾಕಯ್ಯ ತಪ್ಪು ಮಾಡ್ದೆ ಅಂತ ಅವ್ನ ಮಾತು ಕೇಳಬಾರ್ದೆ. ನೋಡಿದ್ರ ಚಿತ್ರಗುಪ್ತರೇ, ಯುಗ ಯುಗಾಂತರಗಳಿಂದಲೂ ನೀವು ನಮ್ಮೊಂದಿಗಿರುವಿರಿ, ಬರೆಯುತ್ತಿರುವಿರಿ. ಸುಮ್ಮನೆ ಕೂದಲು ಬೆಳ್ಳಗಾಯಿತು ಅಷ್ಟೇ. ನನ್ನ ಕೀಟವೇ, ನೀನೇಕೆ ತಪ್ಪು ಮಾಡಿದೆ ಎಂಬುದನ್ನು ಬೊಗಳು. ಔಷಧಿ ಕಾರ್ಖಾನೆ ಲೈಸೆನ್ಸ್ ತಗೊಳ್ಳೋದಿಕ್ಕೆ ಮಂತ್ರಿಗಳಿಗೆ, PA ಗಳಿಗೆ ಸಿಕ್ಕಾಪಟ್ಟೆ ಲಂಚ ಕೊಟ್ಟಿದ್ದೀನಿ ಸ್ವಾಮಿ. ನನ್ನ ಔಷಧಿ ರವಾನೆ ಮಾಡೋದಕ್ಕೂ ಡಾಕ್ಟರ್ಗಳಿಗೂ ಲಂಚ ಕೊಟ್ಟಿದ್ದೀನಿ. ಅನಿವಾರ್ಯ ಕಾರಣಗಳಿಂದ ಔಷಧಿಗಳಿಗೆ ಸ್ವಲ್ಪ ನಾನು ಕಲಬೆರಕೆ ಮಾಡೋ ಪ್ರಸಂಗ ಬಂತು. ದಯಮಾಡಿ ಕ್ಷಮಿಸಿ. ನೋಡಿದ್ರ, ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಮುಂಚೆ ಕೇಳ್ಬಿಟ್ಟು ಕೊಡ್ಬೇಕು ಅನ್ನೋದು ಅಸಂಭವ.
ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಎಳೆದೊಯ್ಯಿರಿ ಈ ನರಕೀಟವನ್ನು. ನರಾಧಮ, ಸರಿಯಾಗಿ ನಿಂತುಕೊಳ್ಳೋ. ಹೆಂಗ್ ನಿಂತ್ಕೊಳ್ಳೋದು? ಒಳಗಡೆ ಇರೋ ರಮ್ಮು ರಂಬೆ ತರ ಕುಣಿಸ್ತಾ ಇದೆ. ರಮ್ಮು ಹಾಗಂದರೇನು? ಅದು ದೇವಲೋಕದಲ್ಲಿ ಸೋಮರಸ ಇದೆಯಲ್ಲ, ಹಾಗೆ ಭೂಲೋಕದಲ್ಲಿ ಇದು ಗಬ್ಬು ರಸ. ಅದಕ್ಕೆ ಈ ದುರ್ವಾಸನೆ. ದುರ್ಮಾರ್ಗಿ, ಪಾಪವೊಂದನ್ನುಳಿದು ಇಲ್ಲಿಗೆ ಮತ್ತೇನನ್ನು ತರಬಾರದು ಎಂದು ತಿಳಿಯದೋ ನಿನಗೆ? ನನ್ ಕೊನೆ ಆಸೆ ಏನು ಅಂತ ನಮ್ಮವರೆಲ್ಲ ಕೇಳಿ ಒಂದ್ ಫುಲ್ ಬೆಡ್ಲು ಕೂಡ್ಸಿ ನನ್ ಕ್ವಾರ್ಟರ್ ಪಾರ್ಸಲ್ ಮಾಡ್ಕೊಟ್ಟವ್ರೆ. ಚಿತ್ರಗುಪ್ತರೆ, ಅಯ್ಯ 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 ಆ, ಅಯ್ಯ ಮುಂದೆ ಹೇಳಯ್ಯ. ಅಯ್ಯ, ಈತನ ಗಬ್ಬರಸವನ್ನು ಕುಡಿದು 3 ಜನರನ್ನು ವಿವಾಹವಾಗಿ ಅವರನ್ನು ಅಮಾನುಷವಾಗಿ ಕೊಂದು 4ನೇವಳನ್ನು ವಿವಾಹವಾಗಿ ಅವಳನ್ನು ಕೊಂದು ಇಲ್ಲಿಗೆ ಬಂದಿದ್ದಾನೆ ಅಯ್ಯ. ದುರ್ಮಾರ್ಗಿ, ಇವನನ್ನು ಒಂದು ಹಾಳು ಬಾವಿಯಲ್ಲಿ ಗಬ್ಬರಸವನ್ನು ತುಂಬಿಸಿ ಇವನನ್ನು ಮುಳುಗಿಸಿ ಚಿತ್ರಹಿಂಸೆಗೆ ಗುರಿ ಮಾಡಿ. ಸ್ವಾಮಿ, ಸ್ವಲ್ಪ ಅದುಮ್ಕೊಂಡು ಸುಮ್ಮನೆ ಇರ್ತೀರಾ? ಮನುಷ್ಯರು ಏನ್ ಮಾಡಿದ್ರು ತಪ್ಪು ಅಂತಿರಲ್ಲ, ದೇವತೆಗಳು ನೀವು ತಪ್ಪೇ ಮಾಡಲ್ವಾ? ಅಯ್ಯ ಅಯ್ಯ, ಮುಂದೆ ಹೇಳಯ್ಯ. ಇವನನ್ನು ಮಾತನಾಡಲು ಹೀಗೆಯೇ ಬಿಟ್ಟರೆ ನಮ್ಮ ಯಮಲೋಕದ ಮಾನ ಮರ್ಯಾದೆಗಳೆಲ್ಲವನ್ನು ನೀರಿಲ್ಲದೆ ತೊಳೆದು ಬಿಡುವರು. ನರೇಂದ್ರ, ಈಗಲಾದರೂ ನನ್ನನ್ನು ದೇವೇಂದ್ರನೆಂದು ನಂಬುವೆಯಾ? ನಮ್ ತಾಯಾಣಿಗೂ ನಂಬ್ತೀನಿ ತಂದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಬದುಕಿರೋ ಕಾಲದಲ್ಲಿ ಏನೇನ್ ನೋಡಕ್ ಸಾಧ್ಯ ಇಲ್ವೋ ಅದನ್ನೆಲ್ಲಾ ತೋರಿಸ್ಬಿಟ್ಟಿಯಲ್ಲ, ಥ್ಯಾಂಕ್ಸ್. ಹಾಗಿದ್ದು ಮತ್ತೆ ನಿನ್ನ ಪ್ರತೀಕಾರದ ಜ್ವಾಲೆಯಲ್ಲಿ ಬೆಂದು ಆ ನರಕಕ್ಕೆ ಹೋಗಲು ಇಷ್ಟಪಡುವೆಯಾ? ಹೌದು ನರೇಂದ್ರ, ಸತ್ಮೇಲೆ ತಾನೇ ಸ್ವರ್ಗ ನರಕ ಇಲ್ಲ. ನನಗೆ ನಿನ್ನ ಪದವಿಗಿಂತ ನನ್ನ ತಂದೆ ತಾಯಿ ತಂಗಿ ಕ್ಷೇಮನೇ ಮುಖ್ಯ. ಛೆ, ಈ ಮಾನವರ ಹೊಟ್ಟು ಗುಣವೇ ಹೀಗೆ. ಅದಕ್ಕೆ ಭೂಲೋಕ ಈ ರೀತಿ ಇರುವುದು. ವಿಶ್ವಾಸಘಾತಕ ಜನ. ಏನ್ರಿ ಕೈತೋ ಸಮಾಜ ಆಗ್ತಾ ಇದ್ರಾ? ಈ ಭೂಲೋಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಳ್ಳೆಯವನ ಬದುಕೋದು ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದ್ರಾ? ನನ್ ವಿಚಾರ ಆಗ್ಬಿಡಿ. ನಿಮಗೆ ದಮ್ಮು ತಾಕತ್ತು ಅನ್ನೋದೇನಾದ್ರು ಇದ್ರೆ ಸಾಮಾನ್ಯ ಮನುಷ್ಯನಾಗಿ ಸಂಸಾರ ಸಮೇತನಾಗಿ ನ್ಯಾಯ ನೀತಿ ಧರ್ಮದಿಂದ ನಿನ್ನ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳದೆ 30 ದಿನಗಳು, ಕೇವಲ 1 ತಿಂಗಳ ಕಾಲ ಸಾಮಾನ್ಯ ಮನುಷ್ಯನಾಗಿ ಬಾಳ್ವೆ ಮಾಡಿ ತೋರಿಸು. ಆಗ ನಾನು ನನ್ನ ತಂದೆ ತಾಯಿ ತಂಗಿನೆಲ್ಲ ಬಿಟ್ಟು ನಿನ್ನ ಹಿಂದೆ ಬಂದು ನಿನ್ನ ಪದವಿನ ಉಳಿಸ್ಕೊಡ್ತೀನಿ. ಒಂದು ವೇಳೆ ಏನಾದ್ರು ಸೋತ್ರೆ ಉಳಿದ ಕಾಲ ನಿನ್ ಶಕ್ತಿನ ನನ್ನ ದಾರಿ ಎರೆದು ಕೊಡ್ತೀಯೋ? ಕೇವಲ 30 ದಿವಸ? ಯಾ ಆಯಿತು ನರೇಂದ್ರ. ಹಿಂಗಲ್ಲ, ಹಿಂಗೆ